Hello guys, our next chemical reaction is chemical decomposition. Decompose ಕಾಂಬಿನೇಷನ್ ಬಗ್ಗೆ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ಕಾಂಬಿನೇಷನ್ ಕೂಡ್ಕೊಂತು ಹೌದಾ, ಆ್ಯಡೆಡ್ ಈಚ್ ಅದರ್ ಆ್ಯಂಡ್ ನಾವು ಡಿಕಂಪೋಸ್ ಅಂದರೆ ಕಂಬೈನ್ ಮಾಡಿ ಒಂದೇ ಪ್ರಾಡಕ್ಟ್ನ ಒಡೆದ್ಬಿಟ್ಟು ಚೂರು ಮಾಡೋವಂಥ ಕೆಲಸ. ಸಿಂಪಲಾಗಿ ಹೇಳ್ಬೇಕಂದ್ರೆ ಸೊ ವಿಲ್ ಗೋ ಫಾರ್ ಡಿಕಂಪೋಸಿಷನ್ ಪ್ರಾಸೆಸ್. ಸೊ ವಾಟ್ ಈಸ್ ದಿಸ್ ಡಿಕಂಪೋಸಿಷನ್ ಪ್ರಾಸೆಸ್ ಅಂತಂದರೆ, ಡೆಫಿನೇಷನ್ನ ಕಂಪೇರ್ ಮಾಡ್ಕೊಳ್ಳಿ. ಕಾಂಬಿನೇಷನಲ್ಲಿ ಏನು ಮಾಡಿದ್ವಿ, ಕಾಂಬಿನೇಷನಲ್ಲಿ ರಿಯಾಕ್ಟೆಂಟ್ಸ್ ಎಷ್ಟಿತ್ತು, 2 ಆರ್ ಮೋರ್, ಪ್ರಾಡಕ್ಟ್ಸ್ ಎಷ್ಟಿತ್ತು, 1. ಸಿಮಿಲರ್ಲಿ ಹಿಯರ್ ಉಲ್ಟಾ, ಇದು ಈ ಕಡೆ ಬರುತ್ತೆ ಆ್ಯಂಡ್ ಇದು ಈ ಕಡೆ ಬರುತ್ತೆ. ನಾವು ದ ರಿಯಾಕ್ಟೆಂಟ್ಸ್ ಆರ್ ಓನ್ಲಿ 1, ನಾಟ್ ಮೋರ್ ದೆನ್ 1. ಒಂದೇ ಒಂದು ರಿಯಾಕ್ಟೆಂಟ್ ಇರಬೇಕು ಆ್ಯಂಡ್ ಪ್ರಾಡಕ್ಟ್ಸ್ ಆರ್ ಸೋ ಮೆನಿ ಪ್ರಾಡಕ್ಟ್ಸ್ ಆರ್ ಅವೈಲೇಬಲ್ ಮೋರ್ ದೆನ್ 2. So like reaction definition ನೀವೇ ಹೇಳ್ಕೊಂಬಿಡಿ, the reaction where single reactant will produce more than two or more than 2 products with using some energy. ಬೇಕಲ್ಲ ಎನರ್ಜಿ, ಯಾವುದು ರಿಯಾಕ್ಷನ್ ಮಾಡೋದಕ್ಕೆ ಯಾವುದೇ ಕೆಮಿಕಲ್ ಕಾಂಪೌಂಡ್ಸ್ ಇಲ್ಲ, ಆರ್ಎಲ್ಸ್ ಕೆಮಿಕಲ್ಸ್ ಇಲ್ಲ. ಸೊ ದ್ಯಾಟ್ಸ್ ವೈ ಇಟ್ ನೀಡ್ಸ್ ಎನರ್ಜಿ ಟು ಬ್ರೇಕ್ ದ ಕಾಂಪೌಂಡ್. ಹೌದಾ? ವಾಟ್ ಈಸ್ ದ ಡಿಕಂಪೋಸಿಷನ್ ಪ್ರಾಸೆಸ್? ದ ಪ್ರಾಸೆಸ್ ವೇರ್ ಸಿಂಗಲ್ ರಿಯಾಕ್ಟೆಂಟ್ ವಿಲ್ ಪ್ರೊಡ್ಯೂಸ್ 2 or more than 2 products. Such a reactions are called chemical decomposition reactions. ಇನ್ನೊಂದು ಸರ್ತಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊತೀನಿ. ಒಂದಷ್ಟು ಎಕ್ಸಾಂಪಲ್ಸ್ಗೆ ಹೋಗೋಣ ಆ್ಯಂಡ್ ಈಗಲೇ ಹೇಳ್ಬಿಡ್ತೀನಿ, ಡಿಕಂಪೋಸಿಷನ್ ರಿಯಾಕ್ಷನ್ಗೆ ಎನರ್ಜಿ ಬೇಕೇ ಬೇಕು, ಬಿಕಾಸ್ ದೇರ್ ಈಸ್ ನೋ ಎನಿ ಅಲ್ಟರ್ನೇಟಿಂಗ್ ವೇ ಟು ಬ್ರೇಕ್ ಡೌನ್ ದ ಕಂಪೌಂಡ್. ಓಕೆ, ಇಟ್ ನೀಡ್ಸ್ ಎನರ್ಜಿ ಟು ಬ್ರೇಕ್. ಒಂದು ಕಲ್ಲನ್ನ ಹೊಡಿಬೇಕು ಅಂದರೆ ವಿ ಹ್ಯಾವ್ ಟು ಪುಟ್ ಸಮ್ ಎನರ್ಜಿ ದೇರ್, ಅದರ್ವೈಸ್ ಇಟ್ ವಿಲ್ ನಾಟ್ ಬ್ರೇಕ್ ಅಗೇನ್. ಹೌದಾ? ಸೊ ಅದನ್ನು ಈಗ ಎಕ್ಸ್ಪ್ಲೇನ್ ಮಾಡೋಣ. ಒಂದು experiment ಇದೆ. In that experiment, just take one test tube and add some 2 grams of ferrous sulfate. Ferrous sulfate drawing ಬರ್ತಾ ಇರುತ್ತೆ ಪಿಕ್ಚರು. Ferrous sulfate will be in a green ಕಲರಲ್ಲಿ ಇರುತ್ತೆ ferrous sulfate. ಅದನ್ನು ತೊಗೊಬೇಕು ಆ್ಯಂಡ್ ಜಸ್ಟ್ ನೋಡ್ದ ಕಲರ್ ಅಂದರೆ ನೋಡ್ತಾ ಹೇಳ್ತಾ ಇದ್ದೀನಿ, ಇಟ್ಸ್ ಇನ್ ಅ ಗ್ರೀನ್ ಕಲರ್ ಆ್ಯಂಡ್ ಜಸ್ಟ್ ಹೀಟ್ ದ ಟೆಸ್ಟ್ ಟ್ಯೂಬ್ ವಿಚ್ ಕನ್ಸಿಸ್ಟ್ ಆಫ್ ferrous sulfate FeSO4. ಹೀಟ್ ಮಾಡಿದ ತಕ್ಷಣ ಒಂದಷ್ಟು ಗ್ಯಾಸಸ್ ಜನರೇಟ್ ಆಗುತ್ತಲ್ಲಿ. ಇಟ್ ವಿಲ್ ಹ್ಯಾವ್ ಸಮ್ ಗ್ಯಾಸಸ್ ಆ್ಯಂಡ್ ದೆನ್ ಜಸ್ಟ್ ನೋಟಿಸ್ ದ ಕಲರ್ ಆಫ್ ದ ರಿಯಾಕ್ಷನ್ ಪ್ರಾಡಕ್ಟ್ ಕಲರ್ನ ನೋಡಿ, ರಿಯಾಕ್ಟೆಂಟ್ ಜೊತೆ ಕಂಪೇರ್ ಮಾಡ್ಕೊಳ್ಳಿ. ದ ಕಲರ್ ಆಫ್ ಗ್ರೀನ್ ಕಲರ್ ಆಫ್ ಅ ಫೆರಸ್ ಸಲ್ಫೇಟ್ ವಾಸ್ ಚೇಂಜ್ ಟು ಪೇಲ್ ಆರ್ ವೈಟಿಶ್ ಆರ್ ಪೇಲ್ ಗ್ರೀನ್. ಡಾರ್ಕ್ ಗ್ರೀನಿಂದ ಅದು ಕಲರ್ ಚೇಂಜ್ ಮಾಡಿಬಿಟ್ಟು ರೆಡ್ಯೂಸ್ ಆಗಿರುತ್ತೆ ಕ್ಲಿಯರ್ ಕಲರಲ್ಲಿ. ಸೊ ದಿಸ್ ಇಸ್ ಅ ಪ್ರಾಸೆಸ್. ಹೌದಾ? ಈ ಪ್ರೊಸೆಸ್ನ ನಾವು ಕೆಮಿಕಲ್ ಇಕ್ವೇಷನ್ನಲ್ಲಿ ಹೇಳಬೇಕು ಅಂದರೆ 2Fe ನೋಡ್ಕೊಳ್ಳಿ ಬುಕ್ಕಲ್ಲಿದ್ದರೆ, 2FeSO4 ಅಲಾಂಗ್ ವಿತ್ ಹೀಟ್ ಕೊಟ್ಟಾಗ ಆಮೇಲೆ Fe2O3 ಅಂದರೆ ನಮ್ಮ ಬೈ ಪ್ರಾಡಕ್ಟು, ದಟ್ ಈಸ್ ಫೆರಿಕ್ ಆಕ್ಸೈಡ್. ಬೈ ಪ್ರಾಡಕ್ಟ್ ಈಸ್ ಫೆರಿಕ್ ಆಕ್ಸೈಡ್ ಅಲಾಂಗ್ ವಿತ್ ಸಮ್ ಗ್ಯಾಸಸ್, ದೋಸ್ ಆರ್ SO2 ಆ್ಯಂಡ್ SO3, sulfur dioxide and sulfur trioxide. These are the some gases which are going to release in the chemical reaction. ಸೊ ಹೌದಾ? ಸೊ ಇಷ್ಟು ಪಾಯಿಂಟ್ ಆದ ತಕ್ಷಣ ಮೊದಲನೇ ಪಾಯಿಂಟ್ ಅರ್ಥ ಮಾಡ್ಕೊಂಡ್ರಿ. ವಿ ಹ್ಯಾವ್ ಟೇಕನ್ ಸಮ್ ದಟ್ ರಿಯಾಕ್ಟೆಂಟ್, ದಟ್ ಈಸ್ ಅ ಫೆರಸ್ ಸಲ್ಫೇಟ್. ವಿ ಹ್ಯಾವ್ ಆ್ಯಡೆಡ್ ಇನ್ ಅ ಟೆಸ್ಟ್ ಟ್ಯೂಬ್ ಆ್ಯಂಡ್ ವಿ ಹೀಟೆಡ್ ಇಟ್ ಆ್ಯಂಡ್ ದ ಕಲರ್ ಆಫ್ ದ content or else ferrous sulfate was reduced to pale green color and it produced some gases that those are sulfur dioxide and sulfur trioxide along with ferric oxide. ಇಲ್ಲಿ ಅಬ್ಸರ್ವ್ ಮಾಡಿ, ರಿಯಾಕ್ಟೆಂಟ್ ಎಷ್ಟಿದ್ದಾವೆ? ಒಂದೇ ಒಂದು. ಅಲ್ಲಿ ಹೀಟ್ ಆ್ಯಡ್ ಆಗಿದೆ, ಎರೋ ಮಾರ್ಕ್ ಮೇಲೆ ಹೀಟ್ ಕೊಟ್ಟಿದ್ದಾರೆ, ಹೀಟ್ ಆ್ಯಡ್ ಆಗ್ತಾ ಇದೆ. ಅದನ್ನು ನಿಮಗೆ ಕೆಮಿಕಲ್ ಈಕ್ವೇಷನ್ಸ್ನ ಎಕ್ಸ್ಪ್ಲೇನ್ ಮಾಡುವಾಗ ಇದು ಕಂಪ್ಲೀಟಾಗಿ ನಿಮಗೆ ಹೇಳ್ಕೊಡ್ತೀನಿ. ಇನ್ನೊಂದು ಸರ್ತಿ ನಿಮಗೆ ರಿವಿಷನ್ ಆದಂಗೂ ಆಗುತ್ತೆ. ಸೊ ಆದ ನಂತರ Fe2O3 ಒಂದು ಪ್ರಾಡಕ್ಟು, SO2 2 ಪ್ರಾಡಕ್ಟು, SO3 3 ಪ್ರಾಡಕ್ಟು. ಸೊ ಇಟ್ ಹ್ಯಾಸ್ 3 ಪ್ರಾಡಕ್ಟ್ಸ್ ದೇರ್. ಅರ್ಥ ಆಯ್ತಾ? ಸೊ ಸಿಂಗಲ್ ರಿಯಾಕ್ಟೆಂಟ್ ವಿಲ್ ಪ್ರೊಡ್ಯೂಸ್ 2 or more than 2 ಬೈ ಪ್ರಾಡಕ್ಟ್ಸ್. ಸೊ ಸಚ್ ಎ ರಿಯಾಕ್ಷನ್ ಈಸ್ ಕಾಲ್ಡ್ ಡಿಕಂಪೋಸಿಷನ್ ರಿಯಾಕ್ಷನ್. ಇನ್ನೊಂದು ಸಿಮಿಲರ್ ಆಗಿರೋ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು. ಯಾವುದಪ್ಪ ಅದು? ಓಕೆ, ಲೆಡ್ ನೈಟ್ರೇಟ್. ಹೌದಾ? ಲೆಡ್ ನೈಟ್ರೇಟ್ ಇದೆ. ಸೊ ಲೆಡ್ ನೈಟ್ರೇಟ್ನು ತೊಗೊಂಡು ಒಂದು ಟೆಸ್ಟ್ ಟ್ಯೂಬಲ್ಲಿ ಹಾಕಿ ಅದನ್ನು ಬರ್ನರ್ ಯೂಸ್ ಮಾಡಿಕೊಂಡು ಇಫ್ ಯು ಬರ್ನ್ ಇಟ್ ಆರ್ ಎಲ್ಸ್ ಇಫ್ ಯು ಹೀಟ್ ಇಟ್, ದೆನ್ ಆಫ್ಕೋರ್ಸ್ ದೇರ್ ಈಸ್ ಅ lead oxide will releases along with the nitrogen dioxide and oxygen. 2 gases will generated over there. So this is one type of reaction. Okay, ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಏನು ಮಾಡಿದ್ದೀವಿ, ಹೀಟ್ನ ಯೂಸ್ ಮಾಡಿದ್ದೀವಿ ಟು ಡಿಕಂಪೋಸ್ ದ ರಿಯಾಕ್ಟೆಂಟ್. ಒಂದು ಕಂಪೌಂಡ್ನ ಡಿಕಂಪೋಸ್ ಮಾಡೋದಕ್ಕೆ ನಾವೇನು ಯೂಸ್ ಮಾಡಿದ್ದೀವಿ? ವಿ ಹ್ಯಾವ್ ಯೂಸ್ಡ್ ಹೀಟ್. ರಿಮೆಂಬರ್ ದ ಫಸ್ಟ್ ಪಾಯಿಂಟ್, ಹೀಟ್. ಸೆಕೆಂಡ್ ಪಾಯಿಂಟ್ಗೆ ಹೋಗೋಣ. ಇಲ್ಲಿ
ಅದರೊಳಗೆ ಇನ್ನೊಂದು ಎಕ್ಸಾಂಪಲು, ದ್ಯಾಟ್ ಈಸ್ ವಾಟ್ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್. ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಪ್ರೊಸೆಸ್ ಹೇಳ್ಬಿಡ್ತೀನಿ. ಟೇಕ್ ಒನ್ ಮಗ್ ಆರ್ ಎಲ್ಸ್ ಎನಿ ಗ್ಲಾಸ್ ಕಂಟೈನರ್. ಮೆಟಲ್ ಕಂಟೈನರ್ನ ಇಲ್ಲಿ ಯೂಸ್ ಮಾಡಬಾರ್ದು, ಕಾರಣ ನಿಮ್ಗೆ ಆಮೇಲೆ ಹೇಳ್ತೀನಿ, ಗೊತ್ತಾಗುತ್ತೆ. ಟೇಕ್ ಅ ಮಗ್, ಮೇಕ್ ಅ ಹೋಲ್ ಇನ್ ಇಟ್ ಆ್ಯಂಡ್ ಯೂಸ್ ಸಮ್ ಕಾರ್ಬನ್ ಎಲೆಕ್ಟ್ರೋಡ್ಸ್. ಕಾರ್ಬನ್ ಎಲೆಕ್ಟ್ರೋಡ್ಸ್ ಎಲ್ಲಿಂದ ತರಬೇಕಪ್ಪ ಅಂದರೆ, ನಿಮ್ಮ ಮನೆಯಲ್ಲಿ ಹಳೆಯ ಬ್ಯಾಟ್ರಿಗಳಿರುತ್ತೆ, ಸೆಲ್ಲು, ಸೊ ಹೊಡೆದ್ರೆ ಅದ್ರೊಳಗೆ ಸಿಗುತ್ತೆ. ಬಟ್ ಈ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ, ಇದು ನಿಮ್ಗೆ ಮಾಡೋಕ್ಕಂದರೆ ಸ್ವಲ್ಪ ಮಟೀರಿಯಲ್ಸ್ ಬೇಕಾಗುತ್ತೆ ಅಷ್ಟೇ, ತೊಂದರೆ ಇಲ್ಲ. ಸೊ ಅದೇ ಕಾರ್ಬನ್ ರಾಡ್ ಅಂತಂದರೆ ಅದನ್ನು ನಾವು ಎಲೆಕ್ಟ್ರೋಡ್ಸ್ ಆಗಿ ಇಲ್ಲಿ ಯೂಸ್ ಮಾಡ್ಕೊತೀವಿ. ಬ್ಯಾಟ್ರಿ ಒಳಗಡೆ ಒಂದು ಕಾರ್ಬನ್ ರಾಡ್ ಇರುತ್ತೆ, ಸೊ ಹೊಡೆದ್ರೆ ಅದು ಕಾರ್ಬನ್ ರಾಡ್ ಸಿಗುತ್ತೆ ನಿಮಗೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಕಾರ್ಬನ್ ದ್ಯಾಟ್ ಈಸ್ ವಾಟ್ ಎಲೆಕ್ಟ್ರೋಡ್. ಸೊ ಅವತ್ತು ನಮ್ಗೆ ಏನು ಬೇಕು, ಒಂದು ಮಗ್ ಬೇಕು, ವಾಟರ್ ಬೇಕು, ವಾಟರ್ ಆಮೇಲೆ ಆ್ಯಡ್ ಮಾಡೋಣ, ಆ್ಯಂಡ್ ಎಲೆಕ್ಟ್ರೋಡ್ಸ್ ಬೇಕು, ಆ್ಯಂಡ್ ಟೆಸ್ಟ್ ಟ್ಯೂಬ್ ಕೂಡ ಬೇಕು, ಆ್ಯಂಡ್ ಬ್ಯಾಟ್ರಿ ಆಲ್ಸೋ ವಿ ನೀಡೆಡ್. ಸೊ ದಿಸ್ ಪ್ರಾಡಕ್ಟ್ ಆಯಿತು. ಒಂದು ಮಗ್ ತೊಗೊಳ್ಳಿ, ಟೇಕ್ ಅ ಮಗ್, ಮೇಕ್ ಅ ಹೋಲ್ ಅಟ್ ದ ಬಾಟಮ್ ಸೈಡ್, ಮೇಕ್ ಅ 2 holes ಇನ್ ದ ಬಾಟಮ್ ಸೈಡ್ ಆ್ಯಂಡ್ ಪ್ಲೇಸ್ ಸಮ್ ಎಲೆಕ್ಟ್ರೋಡ್ಸ್ ದೇರ್. ನೀವು ಡ್ರಾಯಿಂಗ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಡ್ರಾಯಿಂಗ್ ತೋರಿಸ್ತಾ ಇರ್ತೀವಿ. ಸೊ ಎಲೆಕ್ಟ್ರೋಡ್ಸ್ನ ಹಾಕಬೇಕು. ಅದಾದ ನಂತರ ಆ್ಯಡ್ ಸಮ್ ವಾಟರ್ ಅಂಟಿಲ್ ದಟ್ ಎಲೆಕ್ಟ್ರೋಡ್ಸ್ ವಿಲ್ ಫಿಲ್ ಅಪ್, ಅಂದರೆ ಕಂಪ್ಲೀಟಾಗಿ ಎಲೆಕ್ಟ್ರೋಡು ಫುಲ್ ಆಗೋ ಥರ ಯು ಶುಡ್ ಹ್ಯಾವ್ ಟು ಆ್ಯಡ್ ವಾಟರ್. ದೆನ್ ಆಫ್ಟರ್ವರ್ಡ್ಸ್ ಮೇಕ್ ಶೋರ್ ದ್ಯಾಟ್ ಯು ಹ್ಯಾವ್ ಟು ಪ್ಲೇಸ್ ಅ ಟೆಸ್ಟ್ ಟ್ಯೂಬ್ಸ್ ಇನ್ವರ್ಟೆಡ್ ಆಗಿ ಅದ್ರ ಮೇಲೆ ಎಲೆಕ್ಟ್ರೋಡ್ಸ್ ಮೇಲೆ ಯು ಹ್ಯಾವ್ ಟು ಪ್ಲೇಸ್ ಟೆಸ್ಟ್ ಟ್ಯೂಬ್ಸ್ ಇನ್ವರ್ಟೆಡ್ಲಿ ಹ್ಯಾವಿಂಗ್ ಸಮ್ ಸ್ಪೇಸ್ ಓವರ್. ಸ್ಪೇಸ್ ಆದ ತಕ್ಷಣ ಎಲೆಕ್ಟ್ರೋಡ್ಗೆ ಯು ಹ್ಯಾವ್ ಟು ಕನೆಕ್ಟ್ ಸಮ್ ವೈರ್ ಆ್ಯಂಡ್ ಕನೆಕ್ಟ್ ಇಟ್ ಟು ದ ಬ್ಯಾಟ್ರಿ. ಆ್ಯಂಡ್ ಅಗೇನ್ ಐ ಆಮ್ ಟೆಲಿಂಗ್ ಒನ್ ಥಿಂಗ್, ಹ್ಯಾವ್ ಟು ಆ್ಯಡ್ ಸಮ್ ಡೈಲ್ಯೂಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಟು ಇಟ್. ಹೌದಾ, ಡೈಲ್ಯೂಟೆಡ್ sulfuric acid to it. They have mentioned here, yeah, ಡೈಲ್ಯೂಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಆ್ಯಡ್ ಮಾಡಬೇಕು. ಸೊ ಈಗ ಕರೆಂಟ್ ಪಾಸ್ ಆಯಿತು. ಪಾಸ್ ಆದ ತಕ್ಷಣ ದೇರ್ ಆರ್ ಸಮ್ ಗ್ಯಾಸಸ್ ವಿಲ್ ರಿಲೀಸ್ಡ್ ಓವರ್ ದೇರ್. H2O ಅಂದ್ರೇನು? H2O, ವಾಟರ್. ವಾಟ್ ಇಟ್ ಕನ್ಸಿಸ್ಟ್ ಆಫ್? ಹೌ ದ ವಾಟರ್ ವಾಸ್ ಫಾರ್ಮ್ಡ್ ವಿತ್ ದ ಹೆಲ್ಪ್ ಆಫ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್. ಹಾಗಾದರೆ ಅವೆರಡು ಏನು ಗೇಸಿಯಸ್ ಸ್ಟೇಟಲ್ಲಿರುವಂಥ ಕಂಟೆಂಟು. ಸೊ ಆ ಕಂಟೆಂಟ್ನ ನಾವು ಇಫ್ ವಿ ಪಾಸ್ electricity along with the water, it will release some gases, those are hydrogen and oxygen. ಸೊ ನೀವು ಒಂದು ಸಾರ್ತಿ ಆ ಪಿಕ್ಚರ್ ನೋಡಿದ್ರೆ, ಆ ಪಿಕ್ಚರಲ್ಲಿ ಆಕ್ಸಿಜನ್ನದು ಸಣ್ಣದು ಒಂದು ಗ್ಯಾಪ್ ಇದೆ ನೋಡಿ, ಇಲ್ಲಿ ಗ್ಯಾಪ್ ಇದೆ, ಅದು ಆಕ್ಸಿಜನ್ನು, ಆ್ಯಂಡ್ ಆ ದೊಡ್ಡ ಗ್ಯಾಪು ಅದು ಹೈಡ್ರೋಜನು. ಹಾಗಾದರೆ ಯಾವ ಎಲೆಕ್ಟ್ರೋಡಲ್ಲಿ ಹೈಡ್ರೋಜನ್ ರಿಲೀಸ್ ಆಗುತ್ತೆ, ಯಾವ ಎಲೆಕ್ಟ್ರೋಡಲ್ಲಿ ಆಕ್ಸಿಜನ್ ರಿಲೀಸ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದು ಹೇಗೆ ಅಂದರೆ, ಬಿಕಾಸ್ H2O ಒಂದು ವಾಟರಲ್ಲಿ ಆಕ್ಸಿಜನ್ 1% ಇತ್ತು ಅಂದರೆ ಹೈಡ್ರೋಜನು ಡಬಲ್ ಆಫ್ ದಟ್ 2% ಇರುತ್ತೆ. ಅದಕ್ಕೋಸ್ಕರ ದ ಸ್ಪೇಸ್ ವಾಸ್ ಎನ್ಲಾರ್ಜ್ಡ್. ಒಂದು ಲಾರ್ಜ್ ಸ್ಪೇಸ್ ಇದೆ, ಒಂದು ಸ್ಮಾಲ್ ಸ್ಪೇಸ್ ಇದೆ, ಬಿಕಾಸ್ ಆಫ್ ದ್ಯಾಟ್ ಕಂಟೆಂಟ್ ಓನ್ಲಿ. ಹಾಗಾದರೆ ಈಗ ನಿಮ್ಮ ವಾಟರ್ ಏನಾಯಿತು, ಡಿಕಂಪೋಸ್ ಆಯಿತು. H2O by giving a electrical energy it produce you H2 and O2. ನೀವು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಆ ಬ್ಯಾಲೆನ್ಸಿಂಗ್ ಈಕ್ವೇಷನ್ನ ನಾನು ನಾಳೆ ಕ್ಲಾಸಲ್ಲಿ ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ಆನ್ಲೈನ್ ಕ್ಲಾಸಲ್ಲಿ ಅದನ್ನು ಹೇಳ್ತೀನಿ. ಓಕೆ, ಹಾಗಾದರೆ ಏನು ಮಾಡಿದರೆ, ನೀವು ವಾಟರ್ ತೊಗೊಂಡ್ರಿ, ಒಂದು ಮಗ್ಗಲ್ಲಿ ಎಲೆಕ್ಟ್ರೋಡ್ಸ್ನ ಡಿಪ್ ಮಾಡಿದ್ರಿ, ಆ್ಯಂಡ್ ಯು ಕನೆಕ್ಟೆಡ್ ಟು ದ ಬ್ಯಾಟ್ರಿ ಆ್ಯಂಡ್ ಒಂದು ಟೆಸ್ಟ್ ಟ್ಯೂಬ್ನ ಅದ್ರ ಮೇಲೆ ಇನ್ವರ್ಟ್ ಆಗಿಟ್ರಿ. ಯು ಹ್ಯಾವ್ ಆ್ಯಡೆಡ್ ಸಮ್ ಸಲ್ಫ್ಯೂರಿಕ್ ಆ್ಯಸಿಡ್, ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಯು ಶುಡ್ ಹ್ಯಾವ್ ಟು ಆ್ಯಡ್ ಇಟ್. ಇಲ್ಲಿ ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿದರೆ, ಆಮೇಲೆ ವೈ ವಿ ಹ್ಯಾವ್ ಆ್ಯಡೆಡ್ ಅ ಸಲ್ಫ್ಯೂರಿಕ್ ಆ್ಯಸಿಡ್ ಅದನ್ನು ಕ್ಲಾಸಲ್ಲಿ ಹೇಳ್ತೀನಿ ನಾನು. ಓಕೆ, ಬಿಕಾಸ್ ಬಿಕಾಸ್ ಸಲ್ಫ್ಯೂರಿಕ್ ಆ್ಯಸಿಡ್ ಪ್ರಮೋಟ್ಸ್ ದ ಜನರೇಷನ್ ಆಫ್ ಅಯಾನ್ಸ್. ನಮ್ಮ ಎಲೆಕ್ಟ್ರಿಸಿಟಿ ಯಾವುದೇ ಒಂದು ನೀರಿನ ಮುಖಾಂತರ ಎಲೆಕ್ಟ್ರಿಸಿಟಿ ಪಾಸ್ ಆಗಬೇಕು ಅಥವಾ ಫ್ಲೂಯೆಂಟಾಗಿ ಪಾಸ್ ಆಗಬೇಕು ಅಂದರೆ ದೇರ್ ಮಸ್ಟ್ ಬಿ ಅಯಾನ್ಸ್ ಇದ್ರೆ ಮಾತ್ರ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಸೊ ಇಫ್ ಯು ಆ್ಯಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಟು ದ ಆರ್ ಎಲ್ಸ್ ಎನಿ ಆ್ಯಸಿಡ್, ಮನೇಲಿರೋ ಉಪ್ಪನ್ನು ಯೂಸ್ ಮಾಡಿದ್ರು ಕೂಡ ಇಟ್ ವಿಲ್ ಗಿವ್ ಯು ಅ ಬೆಟರ್ ಫ್ಲೋ ಆಫ್ ಎಲೆಕ್ಟ್ರಿಸಿಟಿ ಇನ್ ದ ವಾಟರ್. ನಿಂಬೆಹಣ್ಣು ಯೂಸ್ ಮಾಡಿ, ದಟ್ ಈಸ್ ಆಲ್ಸೋ ಆ್ಯಸಿಡ್. ಸಲ್ಫ್ಯೂರಿಕ್ ಆ್ಯಸಿಡೇ ಯೂಸ್ ಮಾಡಬೇಕಂತೇನಿಲ್ಲ, ಬಟ್ ನಿಮ್ಮ ಬುಕ್ಕಲ್ಲಿದೆ ಅದಕ್ಕೋಸ್ಕರ ಅದನ್ನೇ ಯೂಸ್ ಮಾಡಿ, ಬೇರೆ ಯಾವುದನ್ನು ಬರೆಯೋಕ್ಕೆ ಹೋಗಬೇಡಿ, ಓವರ್ ಸ್ಮಾರ್ಟ್ನೆಸ್ ಬೇಡ. ಸೊ H2SO4 ಯೂಸ್ ಮಾಡಿ, ಯು ಹ್ಯಾವ್ ಟು ಆ್ಯಡ್ ಇಟ್, ಆ್ಯಂಡ್ ಅದೇನು ಮಾಡುತ್ತೆ, ಇಟ್ ವಿಲ್ ಪ್ರಮೋಟ್ ದ ಫ್ಲೋ ಆಫ್ ಎಲೆಕ್ಟ್ರಿಸಿಟಿ, ದ್ಯಾಟ್ಸ್ ಇಟ್. ಓಕೆ, ಅದಾದ ನಂತರ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತೀರಾ. ಪಾಸ್ ಮಾಡಿದ ತಕ್ಷಣ H2O ಇದೇನಾಗುತ್ತೆ, ಬ್ರೇಕ್ ಆಗುತ್ತೆ. ಬ್ರೇಕ್ ಆಗಿಬಿಟ್ಟು ಏನು ಕೊಡುತ್ತೆ, ಒಂದು ಹೈಡ್ರೋಜನ್ ಗ್ಯಾಸು, ಒಂದು ಆಕ್ಸಿಜನ್ ಗ್ಯಾಸ್ನ ಕೊಡುತ್ತೆ. ಹಾಗಾದರೆ ಇಲ್ಲಿ ಎಷ್ಟು ರಿಯಾಕ್ಟೆಂಟ್ಸ್ ಇದ್ದಾವೆ? H2O ಅನ್ನುವಂಥದ್ದು ಒಂದೇ ಒಂದು ರಿಯಾಕ್ಟೆಂಟು, ಆ್ಯಂಡ್ ಪ್ರಾಡಕ್ಟ್ಸು 2, ಹೈಡ್ರೋಜನ್ನು ಆ್ಯಂಡ್ ಆಕ್ಸಿಜನ್. ಏನು ಹೀರ್ಕೊಂಥದ್ದು? ಎನರ್ಜಿ. ಯಾವ ಎನರ್ಜಿ? ಎಲೆಕ್ಟ್ರಿಕಲ್ ಎನರ್ಜಿ. ಈಗ ಮತ್ತೆ ಕೇಳ್ತೀನಿ, ಫೆರಸ್ ಸಲ್ಫೇಟ್ ಆಗಲಿ ಅಥವಾ ಲೆಡ್ ನೈಟ್ರೇಟ್ ಆಗಲಿ, ಇವೆರಡರಲ್ಲಿ ನಾವು ಏನು ಯೂಸ್ ಮಾಡಿದ್ವಿ ಎನರ್ಜಿ?
ಹೀಟ್ ಎನರ್ಜಿ ಯೂಸ್ ಮಾಡಿದ್ವಿ. ಎಲೆಕ್ಟ್ರೋಲೈಸಿಸ್ ಆಫ್ ವಾಟರಲ್ಲಿ ಯಾವ ಎನರ್ಜಿ ಯೂಸ್ ಮಾಡ್ತಾ ಇದ್ದೀವಿ? ಎಲೆಕ್ಟ್ರಿಕಲ್ ಎನರ್ಜಿ ಯೂಸ್ ಮಾಡ್ತಾ ಇದ್ದೀವಿ. ಪ್ಲೀಸ್ ರಿಮೆಂಬರ್ ದ್ಯಾಟ್. ಐ ವಿಲ್ ಕಮ್ ಟು ದ್ಯಾಟ್ ಲೇಟರ್. ನೆಕ್ಸ್ಟ್ ಪಾಯಿಂಟ್, ಇನ್ನೊಂದು ರಿಯಾಕ್ಷನ್ ಮಾಡ್ತಾ ಇದ್ದಾರೆ. ಇನ್ ದ್ಯಾಟ್ ರಿಯಾಕ್ಷನ್ AgCl ಅಂದರೆ ಸಿಲ್ವರ್ ಕ್ಲೋರೈಡ್ನ ಯೂಸ್ ಮಾಡಿದ್ದಾರೆ. ದೇ ಹ್ಯಾವ್ ಟೇಕನ್ ಸಮ್ ಸಿಲ್ವರ್ ಕ್ಲೋರೈಡ್ ಇನ್ ಇನ್ ಅ ಕಂಟೈನರ್ ಆರ್ ಎಲ್ಸ್ ಚೈನಾ ಡಿಶ್, ಅಂದರೆ ನಿಮ್ಮ ಪಿಂಗಾಣಿ ಪಾತ್ರೆ ಅಂದರೆ ಏನು ದೂರ ಹೋಗ್ಬೇಡಿ, ಮನೇಲಿರೋ ಕಪ್ಪು ಸಾಸರೆ ಪಿಂಗಾಣಿ, ಇದು ಚೈನಾ ಡಿಶ್. ಓಕೆ, ಸೊ ಅದ್ರ ಮೇಲೆ ಏನು ಮಾಡಬೇಕು? AgClನ ಹಾಕಬೇಕು. ಹಾಕ್ಬಿಟ್ಟು ಏನು ಮಾಡೋಂಗಿಲ್ಲ, ಜಸ್ಟ್ ಕೀಪ್ ಇಟ್ ಇನ್ ಅ ಸನ್ಲೈಟ್. After that you'll observe some white silver chloride turns into gray in a sunlight. ವೈಟ್ ಇರುತ್ತೆ ಯಾವುದು? ಸಿಲ್ವರ್ ಕ್ಲೋರೈಡ್, ಅದು ಗ್ರೇ ಕಲರ್ ಕನ್ವರ್ಟ್ ಆಗುತ್ತೆ, ಅದನ್ನು ನಾವು ತೋರಿಸ್ತಾ ಇರ್ತೀವಿ. ಸೊ ದಿಸ್ ಈಸ್ ಆಲ್ಸೋ ಅ ಡಿಕಂಪೋಸಿಷನ್ ಪ್ರಾಸೆಸ್, ಆ್ಯಂಡ್ ಇನ್ ದಿಸ್ ಡಿಕಂಪೋಸಿಷನ್ ಸಿಲ್ವರ್ ಆ್ಯಂಡ್ ಕ್ಲೋರಿನ್ ಗ್ಯಾಸ್ ವಿಲ್ ಬಿ ರಿಲೀಸ್. ಸಿಲ್ವರ್ ಇಸ್ ಸಾಲಿಡಲ್ಲಿರುತ್ತೆ, ಅದ್ರ ಮುಖಾಂತರ ಗ್ಯಾಸ್ ಹೊರಗಡೆ ಹೋಗುತ್ತೆ. ದ್ಯಾಟ್ ಗ್ಯಾಸ್ ಈಸ್ ವಾಟ್? ಕ್ಲೋರಿನ್ ಗ್ಯಾಸ್. ಸೊ ದಿಸ್ ಇಸ್ ವಾಟ್ ಡಿಕಂಪೋಸಿಷನ್ ಪ್ರೊಸೆಸ್. ಈ ಪ್ರೊಸೆಸಲ್ಲಿ AgCl ಅನ್ನುವಂಥದ್ದು ಒಂದು ರಿಯಾಕ್ಟೆಂಟು ಎಷ್ಟಿದ್ದಾವೆ? ಒಂದೇ ಒಂದು ರಿಯಾಕ್ಟೆಂಟ್ ಇದೆ. ಪ್ರಾಡಕ್ಟ್ಸ್ ಎಷ್ಟಿದ್ದಾವೆ? 2 ಇದ್ದಾವೆ. ಒಂದು Ag ಅಂದರೆ ಸಿಲ್ವರು, ಇನ್ನೊಂದು ಕ್ಲೋರಿನ್. ಹಾಗಾದರೆ ಈಗ ನಾನು ನನ್ನ ಪಾಯಿಂಟಿಗೆ ಬರ್ತೀನಿ. ಇನ್ನೊಂದಿದೆ AgBr ಅಂದರೆ ಸಿಲ್ವರ್ ಬ್ರೋಮೈಡ್, ಅದು ಕೂಡ ಸೇಮ್ ಪ್ರೊಸೆಸ್. ಇಫ್ ಯು ಪ್ಲೇಸ್ ಇಟ್ ಇನ್ ಅ ಸನ್ಲೈಟ್ ಇಟ್ ವಿಲ್ ಗಿವ್ ಯು ವಾಟ್? Ag ಅಂದರೆ ಸಿಲ್ವರ್ ಆ್ಯಂಡ್ ಬ್ರೋಮಿನ್. ಓಕೆ, ಸೊ ಈ ಪ್ರೊಸೆಸ್ಸು 3 ಪ್ರೊಸೆಸ್ ಹೇಳಿದ್ವಿ ಡಿಕಂಪೋಸಿಷನ್ಗೆ. ಒಂದು ಬೈ ಯೂಸಿಂಗ್ ಹೀಟ್ ಎನರ್ಜಿ, ಬೈ ಯೂಸಿಂಗ್ ಎಲೆಕ್ಟ್ರಿಕಲ್ ಎನರ್ಜಿ, ಬೈ ಯೂಸಿಂಗ್ ಸನ್ಲೈಟ್. ಈ 3 ಕೂಡ ಡಿಫ್ರೆಂಟ್ ಕೈಂಡ್, ದೀಸ್ ತ್ರೀ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ decomposition processes. In a case, in the decomposition process we need energy. It may be in the form of heat, it may be in the form of electricity, it may be in the form of light. So that's why we have divided. If I ask you a question that explain the decomposition reaction with the help of electrical energy anta kelade, you have to write the answer that electrolysis of water. If I ask you the question write a decomposition process with the help of light energy antandre, you have to write an example of AgCl or else AgBr andre silver chloride and silver bromide. If I ask you generally, then you have to go for ferrous oxide, ferrous sulfate and PbNO3, lead nitrate. So this is the process of decomposition. Innone point 2, combination reaction alli we have released some, means the reaction has released some heat energy, so that's why it is called as exothermic reaction. Usually in some reactions heat is absorbed or energy is absorbed, we'll tell that heat is absorbed. So in that reaction, so such a reactions are called as endo means inside, thermic means heat. If heat is getting inside, or else if the reaction is taking the heat, that reaction is called, or else absorbing the heat is called endothermic reaction. Hagadre decomposition process is always endothermic reaction because it needs energy to break the content. So this is called endothermic reaction. So what is endothermic? The reaction where heat is absorbed. Such reactions are called endothermic reactions. So in a decomposition reaction, you have to remember that the 3 process definition, example, 3 processes: decomposition by heat, decomposition by electricity, decomposition by light. If it is heat, decomposition direct ಆಗಿ ಅನ್ಬೋದು, endothermic reaction. If you use electricity as energy, then it is called electrolysis. If you use light energy as a energy, then it is called photolysis. You may add a word for it. So this is what decomposition process. ಇನ್ನೂ ಬೇಕಾದರೆ ನಾವು ಎಕ್ಸ್ಟ್ರಾ ಆನ್ಲೈನ್ ಕ್ಲಾಸಲ್ಲಿ ಇದನ್ನು ಇನ್ನೊಂದು ಸರ್ತಿ ಡಿಸ್ಕಸ್ ಮಾಡೋಣ. ಆ್ಯಂಡ್ ಥ್ಯಾಂಕ್ ಯು.